ಮೇಡಮ್ ಹೇಳಿ, ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ರಿ, ಅನುಭವ ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ, ಇಂಥ ಒಂದು ಮೂವಿನ ಮಿಸ್ ಮಾಡ್ಕೊಬೇಡಿ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ, ಮಾತುಗಳೇ ಬರ್ತಾ ಇಲ್ಲ. ರೆಸ್ಪಾನ್ಸ್ ಹೇಗೆ ಹೇಳಿದ್ರು ಆಡಿಯನ್ಸ್? ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ. ಸೊ ಯೂತ್ಸಿಂದ ಹಿಡಿದು ಅಂದರೆ ವಯಸ್ಸಾಗಿರೋವರೆಗೂ ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಅಭಿಮಾನಿಗಳು ಮತ್ತೆ ನಿಮ್ಮ ಜೊತೆ ಕೂತಿದ್ದವ್ರು, ಅಕ್ಕಪಕ್ಕದಲ್ಲಿ ಕೂತಿದ್ದವ್ರು ಎಲ್ಲರೂ ಸಿನಿ ಪ್ರೇಕ್ಷಕರು ಬಿಸಿಲು ಚಪ್ಪಾಳೆ ಹೊಡಿತಾ ಇದ್ರು. ಹೌದು, ಖುಷಿ ಆಗ್ತಿತ್ತು. ಈಗ ನಾವು ಒಂದು ಕೆಲಸ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದಾಗ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಬೇಕಾದ್ರೆ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಸಿನಿಮಾನ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀವಿ. ನಿಮ್ಮ ಸಿನಿಮಾದಲ್ಲಿ ಏನು ಕಂಟೆಂಟ್ ಇದೆ? ನನ್ನ ಸಿನಿಮಾದಲ್ಲಿ ಕಂಟೆಂಟ್ ಅಂದರೆ ದುಡ್ಡಿನ ಹಿಂದೆ ಹೋದರೆ ಈ ಥರ ಅಂತ್ಯ ಅನ್ನೋದು ತೋರಿಸ್ತಾರೆ. ದುಡ್ಡೇ ಲೈಫ್ ಅಲ್ಲ. ಸೊ ಮನಿ ಮೈಂಡೆಡಾಗಿ ಇರಬೇಡಿ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಲೈಫಲ್ಲಿ ಅನ್ನೋದನ್ನ ಒಂದು ಮೆಸೇಜ್ ಕೊಡ್ತೀನಿ. ಆ್ಯಂಡ್ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಈ ಥರ ನಡುದಾರಿಲಿ ಬಿಟ್ಟರೆ ಯಾವ್ಯಾವ ಆ್ಯಂಗಲಲ್ಲಿ ಹೋಗ್ಬೋದು ಅವರು, ಅಂದರೆ ಯಾವ ಥರ ದಾರಿ ಹುಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ. ಓಕೆ, ನನ್ನ ಹೆಸರು ಅಖಿಲ್ ಅಂತ. ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಇನ್ನೂ ಜೋರ ಸರ್, ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಇವತ್ತು ಶೋ ಆಯಿತು. ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಪ್ರತಿಯೊಂದು ಡೈಲಾಗ್ಸಿಗೂ ಕೂಡ ಸ್ಟರ್ಚ್ ಆಡ್ತಿರೋದು ನೋಡಿ ಏನೋ ಒಂಥರ ಫಸ್ಟ್ ಟೈಮ್ ಮಾಡಿರ್ತೀವಲ್ಲ, ತುಂಬ ಖುಷಿ ಅನಿಸ್ತು. ಕೇಳಿ, ನೀವು ಹೇಳಿ ಸಿನಿಮಾ ಬಗ್ಗೆ ಹೊಸದಾಗಿ ನೋಡಿದ್ದೀರಾ, ಆಡಿಯನ್ಸ್ ಜೊತೆ ನೋಡಿದ್ದೀರಾ? ಹೌದು, ನಿಮ್ಮ ಫೀಲ್ಸ್? ಆಡಿಯನ್ಸ್ ಜೊತೆ ನೋಡಿದೆ. ಅದು ಪ್ರತಿ ಡೈಲಾಗಿಗೂ ಕಿರ್ಚಾಡ್ತಿರುವಾಗ ನಾವು ಇವೆಲ್ಲ ಕೇಳಿರಲ್ಲ. ಈಗ ಕೇಳಿದಾಗ ಏನೋ ಒಂಥರ ಖುಷಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಹುಮ್ಮಸ್ಸು ತುಂಬ ಜಾಸ್ತಿ ಆಯಿತು ಸರ್. ಆಡಿಯನ್ಸ್ಗೆ ಏನಂತ ಹೇಳ್ತೀರಾ? ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಸಿನಿಮಾ ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡಿದ್ದೀವಿ ಸರ್. ನಾವು ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಒಂದು ಎಲ್ಲ ಹೊಸಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ಬಂದು ನೋಡಿ ಹಾರೈಸಿ ಅಷ್ಟೇ. ಈಗ ಡೆಡ್ಲಿ ಲವ್ ಅಂತಂದ್ರೆ ಲವ್ ಬಗ್ಗೆನೇ ಇರುತ್ತಾ ಬೇರೆ ಅಥವಾ ಬೇರೆ ಏನೇನಾದ್ರು ಇದೆಯಾ? ಡೆಡ್ಲಿ ಅಂದರೆ ಡೆಡ್ಲಿ ಆಗಿ ಒಂದು ಸ್ವಲ್ಪ ಲವ್ ಇರುತ್ತೆ. ಲವ್ ಅಂದರೆ ಲವರ್ಸ್ ಇಂದೇನು ತೋರಿಸಲ್ಲ ನಾವು. ಡೆಡ್ಲಿಯಾಗಿ ಒಂದು ಕಳ್ತನ ಮಾಡ್ಕೊಂಡು ಅಂಡರ್ವರ್ಲ್ಡಿಗೆ ಏನು ಬರ್ತಾರಲ್ಲ, ಅಲ್ಲಿಂದ ಅದೇ ಡೆಡ್ಲಿ ಲವರ್ಸ್ ಅಂದರೆ ಆ ಥರ ತೊಗೊಂಡಿದ್ವಿ. ರೌಡಿಸಮ್ನ ಲವ್ ಮಾಡೋವಂಥವ್ರು. ಹಾಂ, ಹೌದು. ರೌಡಿಸಮ್ನ ಲವ್ ಮಾಡೋರಲ್ಲ, ಅದಕ್ಕೆ ಬಂದು ಲವ್ ಮಾಡ್ತಾರೆ. ಇದ್ರಲ್ಲಿ ನಂದು ವಿಲನ್ ಪಾತ್ರ. ಈ ಪಾತ್ರ ಏನಪ್ಪ ಅಂದರೆ ನನಗೆ ತುಂಬ ಇಷ್ಟ ಆಯ್ತು. ಏನಕ್ಕೆ ಅಂದರೆ ಈ ಯಾವತ್ತಿದ್ರೂ ಕೆಟ್ಟ ದಾರಿ ಯಾವತ್ತಿದ್ರೂ ಮನುಷ್ಯನಿಗೆ ಒಳ್ಳೇದಲ್ಲ, ಅವ್ನ ಜೀವಕ್ಕೆ ಆಪತ್ತು ಅನ್ನೋದನ್ನು ನಾವು ತೋರಿಸಿದ್ವಿ. ಹಾಗಾಗಿ ಮೇಡಮ್, ಸಿನಿಮಾದಲ್ಲಿ ಎಷ್ಟು ಸಿಗರೇಟ್ಸ್ ಇದ್ದಿದೆ? ಅದು ಸಿನಿಮಾದಲ್ಲಿ ಹೇಳಲ್ಲ ಅಥವಾ ಕೆಲವು ಸಲ ಕೆಟ್ಟಾದಾಗ ಎಷ್ಟಿದ್ದೀನಿ ಅದನ್ನ ಸೇರಿಸಿ ಹೇಳಲ್ಲ. ಅದನ್ನ ಸೇರಿಸಿ ಹೆಚ್ಚು ಕಮ್ಮಿ ಅಂದರೆ 1 ಪ್ಯಾಕ್ ಮೇಲಾಗಿದೆ. ಮಾಡ್ಬೇಕಾದ್ರೆ ಸೇರ್ಬೇಕಾದ್ರೆ ಕಡಿಮೆ ಅನಿಸುತ್ತೆ. ಅವಾಗ ಫ್ರೆಂಡ್ ಜೊತೆ ಸುಮ್ಮನೆ ಕ್ಯೂರಿಯಾಸಿಟಿಗೆ ಅಭ್ಯಾಸ ಇರೋದು, ಇವಾಗ ಯೂಸ್ ಆಯಿತು. ಏನು ಹೇಳಿ ಸರ್? ಸಿನಿಮಾ ಜನ ಎಲ್ಲ ಡೈಲಾಗ್ಸ್, ಮಾಸ್ ಡೈಲಾಗ್ಸ್ಗಳನ್ನೆಲ್ಲ ಇಷ್ಟಪಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಇಷ್ಟಪಟ್ಟಿದ್ದಾರೆ. ಮತ್ತು ಆ್ಯಕ್ಷನ್ಸು, ಓವರಾಲ್ ಆಗಿ ಸೆಂಟಿಮೆಂಟು, ಸಾಂಗ್ಗಳು ಎಲ್ಲ ಇರೋದ್ರಿಂದ ನಂದು ಅಂತ ನಾನು ಹೇಳ್ಕೊಬಾರ್ದು. ಆಡಿಯನ್ಸಿಂದ ನೀವು ತಿಳ್ಕೊಂಡ್ರೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ನಾನು ಏನೇ ಹೇಳಿದ್ರು ಅದು ನಾನು ಚೆನ್ನಾಗೇ ಇರ್ತದೆ ಅಂತ ಹೇಳ್ತೀನಿ. ಆಡಿಯನ್ಸ್ನ ಒಂದಷ್ಟು ಜನ ಕೇಳಿ ಅವ್ರ ಅಭಿಪ್ರಾಯನ ತಾವುಗಳು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕೇಳ್ಕೊತೀನಿ. ಈಗ ಸರ್, ನೀವು ಸಿನಿಮಾ ಈ ರೀತಿ ಬರಬೇಕು ಅಂತ ಅಂದ್ಕೊಂಡಿದ್ರೆ, ಈಗ ಅದು ಹೊರಗಡೆ ಜನ ಆ ರೀತಿ ಮಾತಾಡ್ತಾ ಇದಾರಾ? ನೀವು ಅನ್ಕೊಂಡಂಗೆ ಮಾತಾಡ್ತಾ ಇದಾರ ಜನ? ಮಾತಾಡ್ತಾವೆ ಸರ್. ಡೈಲಾಗ್ಸ್ಗೆ ಆ ಡೈಲಾಗ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಡೈಲಾಗ್ಸ್ ಬಗ್ಗೆ ನಿಮ್ಮ ಡೈಲಾಗ್ಸು ಇದುವರೆಗೂ ನಾನು ಹೇಳಿದ ಮಟ್ಟಿಗೆ ಸುಮಾರು ಜನ ಅವರು ಡೈಲಾಗ್ ರೈಟ್ರುಗಳನ್ನ ನಾನು ಫಾಲೋ ಮಾಡ್ತೀನಿ, ನೋಡಿದ್ದೀನಿ. ನಂದು ಅವತ್ತು ನನ್ನದೇ ಆದ ವಿಶೇಷವಾದ ಶೈಲಿ ಐತೆ ಇದರಲ್ಲಿ. ಅದನ್ನು ನೋಡ್ಬೋದು ನೀವು. ಇದರಲ್ಲಿ ಯಾವತ್ತು ಕೇಳಿಲ್ಲದೆ ಇರುವಂಥ ಡೈಲಾಗ್ಸ್ಗಳು ಇದರಲ್ಲಿದೆ. ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ.
ಇವಾಗ ನಾವು ನಮ್ಮ ತಂಡದ ಜೊತೆ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿಕೊಂಡು ಮುಂದೆ ಅಂತ ಓಕೆ ಥ್ಯಾಂಕ್ ಯು ಡೆಡ್ಲಿ ಲವರ್ ಡಿಸ್ಟ್ರಿಬ್ಯೂಟರ್. ನಾನು ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಬಟ್ ಈ ಸಿನಿಮಾದು ಟಾಕು ಮತ್ತು ರಿವ್ಯೂ ಎಲ್ಲ ನೋಡಿ ಈಗ ಬಂದಂಥ ಮಾಹಿತಿ ಕೆಲವು ಥಿಯೇಟ್ರುಗಳು ಹೆಚ್ಚಿಗೆ ಆಗ್ತಾ ಇದೆ. ಈಗ ಒಂದು 25 30 ಥಿಯೇಟ್ರ್ ಮಾಡ್ಕೊಂಡಿದ್ವಿ. ಇನ್ನೂ ಹೆಚ್ಚಿನದಾಗಿ ಥಿಯೇಟ್ರುಗಳು ಈಗ ಕಾಲ್ ಬರ್ತಾ ಇದೆ, ಸಿಗ್ತಾ ಇದೆ. ಇನ್ನು ಚಿತ್ರಮಂದಿರನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು. ಶ್ರೀಕೃಷ್ಣ ಕುಶಾಕರ್ ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ವಹಿಸ್ಕೊಂಡಿದ್ದೀನಿ, ಪಾಟೀಲ್ ಪಾತ್ರ ಅಂತ. ಟ್ವಿಸ್ಟ್ ಏನಿದೆ ಅಂದರೆ, ಮನುಷ್ಯನಿಗೆ ದುಡ್ಡು ನೋಡಿದ್ರೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ನಂದೊಂದು ಪಾತ್ರ ಸರ್. ಲೋಕೇಶ್ ಅವೆರಳ್ಳಿ ಅಂತ ಚಿತ್ರ ನಿರ್ದೇಶಕರು ನಾಗೇಂದ್ರ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಈ ಸಿನಿಮಾ ಚಿತ್ರಕಥೆ ತುಂಬ ಚೆನ್ನಾಗಿದೆ ಅಂತೇಳಿ ಚಿತ್ರೀಕರಣ ಮಾಡೋಣ ಅಂತ ಹೇಳಿದಾಗ ಎಸ್ ಉಮೇಶ್ ಅವರು ಕೈ ಜೋಡಿಸಿದಾಗ ಈ ಕಥೆಯನ್ನು ನಿರ್ಮಿಸಿ ರಚಿಸಿದ್ದಾರೆ ನಮ್ಮ ನಾಗೇಂದ್ರ ಅವರು. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ತುಂಬ ಹೆಲ್ಪ್ಫುಲ್ಲಾಗಿ ಬೆನ್ನೆಲುಬಾಗಿ ನಿಂತವರು ನಮ್ಮ ಪ್ರಶಾಂತ್ ನಾಯಕ್ ಅಂತ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿದಾಗ ಪ್ರತಿಯೊಬ್ಬರು ಈ ಸಿನಿಮಾನ ಥಿಯೇಟರಲ್ಲೇ ನೋಡಬೇಕು ಅಂತೇಳಿ ನಾನು ಕೋರಿಕೊಳ್ಳುತ್ತೇನೆ. ಜೈ ಕರ್ನಾಟಕ.